ರೊನಾಲ್ಡೋರಮ್ಮ ರೊನಾಲ್ಡೋ ಹುಟ್ಟೋದೇ ಬೇಡ ಅಂತ ಹೇಳ್ತಾರೆ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ರೊನಾಲ್ಡೋ ಸ್ಟೋರಿ ಫುಲ್ ಹೇಳ್ತೀನಿ. 1985 ಪೋರ್ಚುಗಲ್. ರೊನಾಲ್ಡೋರ ಅಪ್ಪ ಅಮ್ಮಗೆ 3 ಜನ ಮಕ್ಳಿರ್ತಾರೆ. ಅವರಿಗೆ ಊಟಕ್ಕೂ ಕೂಡ ಗತಿ ಇರಲ್ಲ. ಆ ಟೈಮ್ ನಲ್ಲಿ ಹುಟ್ಟಿದ್ದೆ ರೊನಾಲ್ಡೋ. ರೊನಾಲ್ಡೋರ ಅಮ್ಮ ಹೇಳ್ತಾರೆ ರೊನಾಲ್ಡೋ ಹುಟ್ಟೋದೇ ಬೇಡ ಅಂತ. ಅಷ್ಟು ಬಡತನದಿಂದ ಇರ್ತಾರೆ. ರೊನಾಲ್ಡೋ ಅವ್ರ ಅಪ್ಪ ತುಂಬಾನೇ ಒಳ್ಳೆಯವರು, ಆದ್ರೆ ಸ್ವಲ್ಪ ಜಾಸ್ತಿ ಕುಡಿತಾ ಇರ್ತಾರೆ. ರೊನಾಲ್ಡೋ ಅವ್ರಿಗೆ ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಚಿಕ್ಕ ವಯಸ್ಸಿಂದನೂ ತುಂಬಾನೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಅವ್ರು ಫುಟ್ಬಾಲ್ ಆಡ್ತಿದ್ದ ರೀತಿ ನೋಡ್ಬಿಟ್ಟು ಎಲ್ಲರೂ ಕೂಡ ಶಾಕ್ ಆಗ್ತಿರ್ತಾರೆ. ಏನು ಇವನು 9ನೇ ವಯಸ್ಸಿಗೆ ಈ ರೇಂಜಿಗೆ ಫುಟ್ಬಾಲ್ ಆಡ್ತಾನಲ್ಲ ಅಂತ ಹೇಳ್ಬಿಟ್ಟು ಶಾಕ್ ಆಗ್ತಾರೆ. ಅವ್ರ ಹತ್ರ ಫುಟ್ಬಾಲ್ ಆಡೋದಕ್ಕೂ ಕೂಡ ಶೂಸ್ ಕೂಡ ಇರಲಿಲ್ಲ, ಆದರೂ ಕೂಡ ಅದರಲ್ಲೇ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಇವ್ರ ಸ್ಕಿಲ್ಸ್ ಎಲ್ಲ ನೋಡ್ಬಿಟ್ಟು ಒಂದು ಕ್ಲಬ್ ಇವ್ರನ್ನ ಸೆಲೆಕ್ಟ್ ಮಾಡುತ್ತೆ. ಸೆಲೆಕ್ಟ್ ಆದಮೇಲೆ ಕ್ರೇಜಿ ಪರ್ಫಾರ್ಮೆನ್ಸ್ ಕೊಡ್ತಾರೆ, ತುಂಬಾನೇ ಫೇಮಸ್ ಆಗ್ತಾರೆ. ಆ ಟೈಮ್ನಲ್ಲಿ ಇವರಪ್ಪ ಸತ್ತೋಗ್ತಾರೆ. ಆಮೇಲೆ ಇವರಮ್ಮಗೆ ಕ್ಯಾನ್ಸರ್ ಬರುತ್ತೆ. ಅವರಪ್ಪಗೆ ತನ್ನ ಮಗ ದೊಡ್ಡ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ಆಸೆ ಇರುತ್ತೆ. ಅವತ್ತಿಂದ ತುಂಬಾನೇ ಶಿಸ್ತಿಂದ ಪ್ರಾಕ್ಟೀಸ್ ಮಾಡ್ತಾರೆ. ತುಂಬ ರೆಕಾರ್ಡ್ಸ್ನ ಕ್ರಿಯೇಟ್ಸ್ ಮಾಡ್ತಾರೆ. ತುಂಬ ಮೆಡಲ್ಸ್ಗಳನ್ನ ಹೊಡಿತಾರೆ ಮತ್ತು ಹಲವಾರು ರೆಕಾರ್ಡ್ಸ್ಗಳನ್ನ ಬ್ರೇಕ್ ಮಾಡ್ತಾರೆ. ಇವತ್ತು ಟಾಪ್ 1 ಹೈಯೆಸ್ಟ್ ಫಾಲೋವರ್ಸ್ ಇರೋದು ಇನ್ಸ್ಟಾಗ್ರಾಮಲ್ಲಿ ರೊನಾಲ್ಡೋ ಅವ್ರಿಗೆ. ಇವತ್ತು ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಗೋಟ್ ಆಗಿ ಮೆರಿತಾ ಇದ್ದಾರೆ. ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದು ಫುಟ್ಬಾಲ್ ಹಿಸ್ಟ್ರಿನ ರೀರೈಟ್ ಮಾಡ್ತಾರೆ. ನೀವೇನಾದ್ರೂ ರೊನಾಲ್ಡೋ ಅವ್ರ ಫ್ಯಾನ್ ಆಗಿದ್ರೆ ಒಂದು ಲೈಕ್ ಮಾಡಿ, ಫಾಲೋ ಮಾಡ್ಕೊಳ್ಳಿ.